ನನ್ನ ಹೆಸರು ತೀರ್ಥ. ನಾನು ತುಮಕೂರು. 2009 ಬೆಂಗಳೂರಿಗೆ ಬಂದೆ. ಬೆಂಗಳೂರಿಗೆ ಬಂದು ಪ್ರೈವೇಟ್ ಕಂಪ್ನಿಯಲ್ಲಿ ವರ್ಕ್ ಮಾಡ್ತಿದ್ದೆ. ಅಲ್ಲಿಂದ ಇಲ್ಲಿವರೆಗೂ ಏನೂ ಪ್ರಾಬ್ಲಮ್ ಇರಲಿಲ್ಲ. ಲಾಸ್ಟ್ ಇಯರು 2 ಮಂತ್ಗೆ ಒಂದು ಟೈಮ್ ಬ್ಯಾಕ್ ಪೇನ್ ಬರ್ತಾಯಿತ್ತು. ನಾನಿರೋ ಕಡೆನೇ ಪ್ರೈವೇಟ್ ಹಾಸ್ಪಿಟಲ್ಗೆ ಹೋಗ್ಬಿಟ್ಟು ತೋರಿಸ್ತಿದ್ದೆ. ಅವ್ರು ಬರೀ ಬ್ಯಾಕ್ ಪೇನ್ ಇರೋದಕ್ಕೆ ಪೇನ್ ಕಿಲ್ಲರ್ ಮಾತ್ರೆ ಕೊಟ್ಬಿಟ್ಟು ಕಳಿಸೋರು. 2 ದಿನಕ್ಕೆ ಸರಿ ಹೋಗ್ತಿತ್ತು. ನಾನು ಹಂಗೆ ಡಿಲೇ ಮಾಡ್ಕೊಂಡು ಬಂದೆ. ಅದಾದಮೇಲೆ ಆ ವಾಲಿಬಾಲ್ ಆಡೋಕ್ಕೆ ಹೋದಾಗ 2 ಡೇಸ್ ಪ್ರಾಕ್ಟೀಸಲ್ಲಿ ಫುಲ್ ಪೇನ್ ಬಂತು. ಅದಾದಮೇಲೆ ಮತ್ತೆ ಹೋದೆ. ಅವಾಗ ಸ್ಕ್ಯಾನಿಂಗ್ ಮಾಡಿದ್ರು. ಸ್ಕ್ಯಾನಿಂಗ್ ಮಾಡಿಬಿಟ್ಟು ಹೇಳಿದ್ರು ಮೂಳೆ ಡ್ಯಾಮೇಜ್ ಆಗಿದೆ ಅಂತ ಹೇಳಿದ್ರು. ಮತ್ತೆ ಅದಾದಮೇಲೆ ಮತ್ತೆ ಪೇಯ್ನ್ ಜಾಸ್ತಿ ಬರ್ತಿತ್ತು. ನೈಟ್ ನಿದ್ದೆ ಬರ್ತಿರ್ಲಿಲ್ಲ. ನೈಟ್ ಮಲಿಕೊಂಡು 2 ಅವರ್ಗೆ ಬ್ಯಾಕ್ ಪೇಯ್ನ್ ಜಾಸ್ತಿ, ಬೆನ್ನೆಲ್ಲ ನೋವು ಬರ್ತಿತ್ತು. ಅದಾದಮೇಲೆ ಇನ್ನೊಂದು ದೊಡ್ಡ ಹಾಸ್ಪಿಟ್ಲಿಗೆ ಹೋದು. ಅಲ್ಲಿ ಹೋದಾಗ ಅವರು MRI ಸ್ಕ್ಯಾನ್ ಮಾಡೋಕ್ಕೆ ಹೇಳಿದ್ರು. ಅಲ್ಲಿ MRI ಸ್ಕ್ಯಾನ್ ಆಯಿತು. MRI ಸ್ಕ್ಯಾನ್ ಆದಮೇಲೆ ಅವ್ರು ಹೇಳಿದ್ರು ಈ ಥರ ಗೆಡ್ಡೆ ಇದೆ, ಇದು ಬೇಗ ಆಪ್ರೇಷನ್ ಮಾಡಿಸ್ಕೊಬೇಕು, ಜಾಸ್ತಿ ಇದನ್ನ ಬಿಡ್ಕೊಂಬೇಡ ಅಂತ ಹೇಳಿದ್ರು. ನಾವು ಆ ಕಡೆ ಅವ್ರು ಹೇಳಿದ್ರು, ಅವರು ನಮ್ಮ ಹತ್ರ ಇರೋದು ಸರ್ಜನ್ ಒಬ್ಬರೇ, 2 ಸರ್ಜನ್ ಬೇಕು ಅಂತ ಹೇಳಿದ್ರು. ಸ್ಟಮಕ್ ಮತ್ತು ಸ್ಪಿನ್ 2 ಬೇಕು ಅಂತ ಹೇಳಿದ್ರು. ಹಂಗಾಗಿ ನಾವು ಅಲ್ಲಿ ಇಲ್ಲಿ ಎಲ್ಲ ಕಡೆ ಹುಡ್ಕಾಡವು. ಮತ್ತು ನಮ್ಮ ದೊಡ್ಡಪ್ಪಗೆ ಇಲ್ಲಿ ಸ್ಪರ್ಶ ಹಾಸ್ಪಿಟಲಲ್ಲಿ ಡಾಕ್ಟರ್ ಗೊತ್ತಿರೋದ್ರು, ಚಂದ್ರಮೌಳಿ. When he came to me, he was fine. He walked normally. But for this pain in the lower part of the abdomen, he looked normal. We investigated him further and the plan was to remove the tumor surgically, which we did through small incisions or what we call keyhole surgery. This tumor weighed about 1 kg, which was quite big for what it was. Luckily, this turned out to be a low-grade sarcoma, meaning it is a form of cancer but completely taken out. He developed a little bit of nerve weakness because it was sitting on a big nerve which supplies the right leg. He had a bit of a limp, but when we saw him after a month, it had improved. He is leading a normal life, and the oncology doctor suggested he gets some form of chemotherapy which he is undergoing. His prognosis or the outcome is going to be excellent. His was a very unusual form of tumor, diagnosed early, completely taken out through an operation, and his outcome is going to be excellent. ಚಂದ್ರಮೌಳಿ ಸರ್ ಗೈಡ್ ಮಾಡಿದ್ರು. ಆಪ್ರೇಷನ್ ಮಾಡೋದು ಯಾವ ಥರ, ಏನು ಮಾಡಬೇಕು, ಹೆಂಗೆ ಯಾವ ಥರ ಆಪ್ರೇಷನ್ ಮಾಡಲೇಬೇಕು ಅಂತ ಹೇಳಿದ್ರು ಅವರು. ಅದೇ ಥರನೇ ನಾವು ಅವ್ರು ಹೇಳ್ದಂಗೆ ನಾವು ಮಾಡ್ಕೊಂಡ್ಬಂದ್ವಿ. ಅದಾದಮೇಲೆ ಆಪ್ರೇಷನ್ ಆಯಿತು. ಆಪ್ರೇಷನ್ ಆದಮೇಲೆ ವಾರ್ಡಿಗೆ ಶಿಫ್ಟ್ ಮಾಡಿದ್ರು. ವಾರ್ಡಿಗೆ ಶಿಫ್ಟ್ ಮಾಡಿದ್ಮೇಲೆ 6 ಡೇಸು ಅಡ್ಮಿಟ್ ಆಗಿದ್ವಿ. ಅಡ್ಮಿಟ್ ಆದಾಗ ವಾರ್ಡನ್ ಇರ್ತಾರಲ್ಲ, ಅವರೆಲ್ಲರಿಗೂ ಏನು ಪ್ರಾಬ್ಲಮ್ ಎಲ್ಲ ಚೆನ್ನಾಗಿ ನೋಡ್ಕೊಂಡ್ರು. ಏನು ಹೇಳಿದ್ರು ರೆಸ್ಪಾನ್ಸ್ ಮಾಡ್ತಾಯಿದ್ರು. 2 ಮಂತ್ ಆಯಿತು ಆಪ್ರೇಷನ್ ಆಗಿ. ಈಗ ಏನು ಪ್ರಾಬ್ಲಮ್ ಇಲ್ಲ. ಇಲ್ಲಿ ನರ್ಸು, ಸ್ಟಾಫ್ಸು ಎಲ್ಲರೂ ಚೆನ್ನಾಗಿ ನೋಡ್ಕೊಂಡ್ರು. ಅವ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸ್ಪರ್ಶ ಹಾಸ್ಪಿಟಲ್ ಯಲಹಂಕ.